ತಾವೆಲ್ಲರಿಗೂ ಆಹ್ವಾನಿಸಿದ್ದೇವೆ. ನೀವೆಲ್ಲರೂ ಈ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಿಕೊಟ್ಟು ಈ ಕಾರ್ಯಕ್ರಮದ ಯಶಸ್ವಿಗೆ ಎಲ್ಲರೂ ಬುನಾದಿ ಆಗಬೇಕಂತ ಕೇಳ್ಕೊಂಡು ನಾನು ಸ್ವಾಗತ ಭಾಷಣ ಮುಗಿಸ್ತೇನೆ. ಇದು ಇಂದಿನ ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ಬಹಳ ಮುಖ್ಯವಾಗಿ ನಾವು ಕರೆದಂತ ವಿಷಯ ಏನಪ್ಪ ಅಂತಂದ್ರೆ ಒಂದು ಬ್ಯಾಂಕ್ ಸೊಸೈಟಿ ಮಾಡಿ ಸಂಘದ ಅಧ್ಯಕ್ಷರು ಒಂದು ಕ್ಲಾಸು ಮಾತಾಡೋದು ಅಷ್ಟು ಈ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಮ್ಮ ಜನಾಂಗ ಆಗೋದು ಅಂತ ನಾನು ನಮ್ಮ ಬ್ರದರ್ ಗುಜರಾತ್ನವರು ಸುಮ್ಮನೆ ಮಾತಾಡಿದ್ರು 2 ವರ್ಷ ಮಂಜುನಾಥ್ ಅವರ ಅದನ್ನ ನಾವು 2-3 ಸರಿ ಮೀಟಿಂಗ್ ಚರ್ಚೆ ಮಾಡಿ ಅದು ಮುಂದೆ ಹೋಗ್ತಾನೆ ಇತ್ತು. ಈ ಮಧ್ಯ ಏನಾಯ್ತು, ಅವರು ಅವ್ರ ಪೇಜ್ ನಮಗೆ ಅರ್ಥ ಆಗುತ್ತೆ. ನಾನು ಸಹ ಲೇಟಾಗಿ ಬಂದೆ ಸಾರಿ. ಸೊ ಅವರು ನಮ್ಮ ಬ್ರದರ್ ಏನು ಹೇಳಿದ್ರೆ ಈ ನನ್ನ ಹತ್ರ ಇದೆ 11 ಗಂಟೆ ಹೊರಡೋಣ ಅಂದ್ರು. ನಾನು ಹಿಂಗೆ ಬರೋ ಸ್ವಲ್ಪ ಲೇಟ್ ಆಗುತ್ತೆ ಸಾರಿ. ಆ ನಂತರದಲ್ಲಿ ಏನಂದ್ರೆ ಸಂಘದ ಬಗ್ಗೆ ರೂಪರೇಷೆಗಳನ್ನ ನಾನು ಸ್ವಲ್ಪ ತಿಳ್ಕೊಂಡಿದ್ದೀನಿ. ನನಗೆ ಗೊತ್ತಿದ್ದಕ್ಕಿಂತ ಜಾಸ್ತಿ ತಿಳ್ಕೊಂಡು ಸಹಕಾರ ಇಲಾಖೆ ಅಧಿಕಾರಿಗಳಿದ್ದಾರೆ, ಅವ್ರನ್ನ ಕರೆಸಿ ಅವ್ರನ್ನು ಇದ್ರ ಬಗ್ಗೆ ಗೈಡ್ ಮಾಡಿಸೋಕ್ಕೆ ಸಾಧ್ಯತೆ ಇದೆ. ಸೊ ನಾವು ತಿಳ್ಕೊಂಡಿದ್ದನ್ನ ಏನು ನಿಮ್ಗೆ ಗೊತ್ತಿರೋದೇ ನಮ್ಗೆ ಗೊತ್ತಿರೋದು, ಮತ್ತೇನು ಅದರಲ್ಲಿ ಬಹಳ ವಿಶೇಷತೆ ಏನಿದೆ. ಅದರಲ್ಲಿ ಮೊದಲು ಏನ್ ಹೇಳ್ತಾರೆ ಅಂದ್ರೆ ಕ್ರೆಡಿಟ್ ಸೊಸೈಟಿ ಮಾಡಬೇಕಂದ್ರೆ ಒಂದು 20 ಜನ ಅಂದ್ರೆ ನಮ್ಮ ಜನಾಂಗ ಮಾಡ್ತೀವಿ, ನಾವು ಒಂದು 20 ಜನ ಕೂತ್ಕೊಂಡು ಸಮಗ್ರ ಚರ್ಚೆ ಮಾಡಿ, ಸಮಾನ ಮನಸ್ಸು ಚರ್ಚೆ ಮಾಡಿ ಅದನ್ನ ಬರವಣಿಗೆಯಲ್ಲಿ ಇರ್ಬೇಕು. ಏನು 20 ಜನ ಇದ್ದಲ್ಲಿ ನಾನು ಹೇಳ್ಬಿಡ್ತೀನಿ, ಮುಂದೆ ನೋಡೋಣ, ಒಂದೇ ಸರಿಗೆ ನಾವು ವಿಷಯನೇ ಬರೋದು ಬೇಡ. ಸೊ ಈಗ ಸರ್ 20 ಜನ ಇರಬೇಕು ಅಂತಾರೆ. 20 ಜನದಲ್ಲಿ ನಾವೇ ತೀರ್ಮಾನ ಮಾಡಿ ಒಬ್ಬರು ಚೀಫ್ ಪ್ರಮೋಟರ್ ಅಂತ ಮಾಡ್ಕೊಂಡು, ಯಾರ ಉದಾಹರಣೆ ನೀವು ಇವರು ಮಾಡಬೇಕು, ನಮ್ಮಲ್ಲಿ ಸಮಗ್ರವಾಗಿ ಚರ್ಚೆ ಮಾಡಿ. ಸೊ ಅವರಿಗೆ ಅಧಿಕಾರ ಕೊಡಬೇಕು. ಎಲ್ಲಿ ಆಡಳಿತ ಮಂಡಳಿ ರಚನೆ ಆಗಬೇಕು. ಒಂದು 5 ಲಕ್ಷ ರೂಪಾಯಿ ಶೇರ್ ಕಲೆಕ್ಟ್ ಮಾಡಬೇಕು. ನಮ್ಮಲ್ಲಿ ಒಂದು 200-300 ಜನರಿಂದ 1,000 ರೂಪಾಯಿ ಪರ್ ಶೇರ್, ಒಂದು ಶೇರ್ 1,000. ಅದಕ್ಕೆ ಶೇರ್ ದನ ಅಂತಾರೆ. ಶೇರ್ ಫೀ 100 + 50 150 rupees. ಅಲ್ಲಲ್ಲ, 1,000 rupees ಫಾರ್ ಶೇರ್, 100 + 50 ಇದೆ ಶೇರ್ ಫೀ ಅಂತ ಇದೆ ಸರ್. ಸೊ ಆದಷ್ಟು ಬೇಗ ನಾವು ಶೇರ್ ಕಲೆಕ್ಟ್ ಮಾಡ್ತಿರ್ತೀವಿ. ಎಷ್ಟು ಚೆನ್ನಾಗಿರ್ತದೆ. ಸುಮ್ಮನೆ ಯಾವ ಬಂದು ಒಂದು ಸೈನ್ ಹಾಕಿ ಹೋಗಿ ಬಿಸಾಕ್ಬಿಡ್ತಾರೆ ಇಲಾಖೆ. ಇದೇನು ಇದೆ ಬುದ್ಧಿ ನಮ್ಮ ಗ್ರಾಮಗಟ್ಟೆಯಲ್ಲಿ ಗೊತ್ತಿದೆ, ಅವ್ರು ಓಡಾಡ್ತಾರೆ, ಎಲ್ಲ ಅಷ್ಟು ನೋಡ್ತಾರೆ. ಸೊ ನೀಟಾಗಿ ಅದಕ್ಕಾಗಿ ಒಂದು ಸಪ್ರೇಟ್ ಬುಕ್ ಇಟ್ಟು ಬರೀರಿ. ಸಿಗ್ನೇಚರ್ ಬೇಕಾ 20 ಜನ, ಯಾರು ಇಂಟ್ರೆಸ್ಟ್ ಇದ್ದಾರೆ ಅವ್ರು ಇಂಟ್ರೆಸ್ಟ್ ಇದ್ದಾರೆ ಯಾರು ಸೇರ್ಸಕ್ಕೆ. ಸೊ ಆ ನಂತರದಲ್ಲಿ ಏನಂದ್ರೆ ನಮ್ಗೆ ಕಲೆಕ್ಟ್ ಆಗಿದೆ ಸ್ವಾಮಿ, ನಾವು ಒಂದು ಮೀಟಿಂಗ್ ಮಾಡಿದ್ದೀವಿ, ಇಂಥವ್ರು ಚೀಫ್ ಪ್ರಮೋಟರ್ ಮಾಡಿದ್ದೀವಿ, ಸೊ ನಮ್ಗೊಂದು ಅವಕಾಶ ಮಾಡಿಕೊಡಿ, ನಮ್ಮ ಪ್ರೊಸೀಡಿಂಗ್ಸ್ ಈ ತರ ಇದೆ ಅಂತ ಕೊಟ್ಟರೆ ಅವರು DCC ಬ್ಯಾಂಕ್ ಅಕೌಂಟ್ ಮಾಡಿ ಒಂದು ಆರ್ಡರ್ ಇಶ್ಯೂ ಮಾಡ್ತಾರೆ, ಅಥವಾ ಬೇರೆ ಬ್ಯಾಂಕ್ ನಲ್ಲಿ ಮಾಡಿ ಅಂತ ಒಂದು ಆರ್ಡರ್ ಇಶ್ಯೂ ಮಾಡ್ತಾರೆ. ಸೊ ಆರ್ಡರ್ ತಗೊಂಡಾಗ ನಾವು ಏನು ದುಡ್ಡು ಕಲೆಕ್ಟ್ ಆಗುತ್ತೆ ಅಪ್ ಏನು ಆಗಲ್ಲ. ಬಹುಶಃ ಇಟ್ ಟೇಕ್ಸ್ ಅನದರ್ 6 months ಟು ಕಲೆಕ್ಟ್ 300 ಇದ್ರೆ 5 ಲಕ್ಷ. ನಾವು ಈಗ ಹೇಳಿದ್ರೆ ಅಷ್ಟು 5 ಲಕ್ಷ ಕಲೆಕ್ಟ್ ಮಾಡೋದು ಇಮಿಡಿಯೇಟ್ ದುಡ್ಡು ಹಾಕೋದು ಅಷ್ಟು ಆಗಲ್ಲ. ಸೊ 6 ತಿಂಗಳು ಆಗ್ಬೋದು, 3 ತಿಂಗಳು ಆಗ್ಬೋದು, ವರ್ಷನೇ ಆಗ್ಬೋದು. ಅದಕ್ಕೆ ನಾವು ತಲೆ ಕೆಡಿಸ್ಕೊಂಡ್ರು ಡಿಸ್ಟರ್ಬ್ ಆಗೋದು ಬೇಕಾಗುತ್ತೆ. ಅದಕ್ಕೆ ತಾಳ್ಮೆಯಿಂದ ಕಲೆಕ್ಟ್ ಮಾಡಿ ಆ ದುಡ್ಡನ್ನು ಬ್ಯಾಂಕ್ ಇಟ್ಟಿದ್ದೀವಿ ಸ್ವಾಮಿ. ನಾವು ಬೈಲಾನು ತಯಾರು ಮಾಡ್ಕೊಂಡಿದ್ವಿ, ಬೈಲ ಕಾಪಿ ಕೊಟ್ಟಿದ್ವಿ, ನಾವು ಬೇರೆ ಕಾಪಿ ನೀವು ನೋಡೋಣ. ಅದನ್ನ ಅದ್ರ ಬಗ್ಗೆ ಚರ್ಚೆ ಆಗುತ್ತೆ. ಆಕ್ಚುಲಿ ಬೈಲಾದಲ್ಲಿ ನಮ್ಗೆ ಏನ್ ಬೇಕು ಏನ್ ಬೇಡ, ನಾವು ಅಡಿಷನ್ ಏನ್ ಮಾಡಬೇಕು, ಡಿಲಿಷನ್ ಏನ್ ಮಾಡಬೇಕು ಅಂತ ನಾವು ಚರ್ಚೆ ಆಗ್ಬೇಕು. ಹೌದಾ ಸಾಹೇಬ್ರೆ? ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ಸೊ ಹರಿಬಿರಿ ಮಾಡಿ ಅರ್ಜೆಂಟ್ ಮಾಡ್ಕೊಂಡು ಸಹಕಾರ ಸಂಘನ ವ್ಯತ್ಯಾಸ ಮಾಡ್ಕೊಂಡು ಬೇಡ, ಹಾಗೆ ಮಾಡ್ಬೇಕು, ಹೀಗೆ ಮಾಡ್ಬೇಕು. ಆ ರೆಕಾರ್ಡ್ ಅರಿಯಕ್ಕೆ ಬರೋದಿಲ್ಲ. ರಿಟರ್ನ್ ಫಿನಿಶ್ ಮತ್ತೆ ಬರೋದ್ರ ಆಡಿಟ್ ಅಬ್ಜೆಕ್ಷನ್ ಆಗುತ್ತೆ. ಪ್ರತಿ ವರ್ಷ ಆಡಿಟ್ ಆಗುತ್ತೆ. ನಮ್ದೇ ಆಡಿಟ್, ನಮ್ಮ ಸಂಘದ ಆಡಿಟ್ ಮಾಡಿದ್ರೆ ರಿನ್ಯೂವಲ್ ಮಾಡಿದ್ರೆ 1 ವರ್ಷ 2 ವರ್ಷ 4 ವರ್ಷ ಆಗ್ಬೋದು. ನಮ್ಮ ಊರಿಂದ ನಮ್ಮ ಬ್ರದರ್ ಇವರೇ ಅಧ್ಯಕ್ಷರು, ನಮ್ಮ ಬ್ರದರ್ ತಮ್ಮ ಇದ್ದಾನೆ, ಇವರು ಗೌರವ ಅಧ್ಯಕ್ಷರು. ಅದೇ ಆಗಿಲ್ಲ, 1 ವರ್ಷ. ಸೊ ಹಂಗೆ ಉಪಯೋಗ ಆಗಲ್ಲ. ಈ ಮಿಕ್ಕಿದ 1 ತಿಂಗಳು 15 ದಿವಸ ಮೊದಲೇ ಮಾಡಿದ್ರೆ ಏನಾಗ್ತದೆ ನೀವು, ನಾವು ನಮ್ಮಲ್ಲಿ ಇಲ್ಲ. ಇಷ್ಟು ಬಿಟ್ರೆ ಬುಕ್ಸ್ ಆಫ್ ಅಕೌಂಟ್ಸ್ ಮಾಡಬೇಕು ಯಾವ ರೀತಿ, ಅದೆಲ್ಲ ಟ್ರೈನಿಂಗ್ ಸಿಗ್ತವೆ ನಮ್ಮಲ್ಲಿ. ಬ್ಯಾಂಗ್ಳೂರಿನಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಒಬ್ಬ ಪರ್ಮನೆಂಟ್ ಸೆಕ್ರೆಟರಿ ಬೇಕು. ಸದ್ಯ ಪರ್ಮನೆಂಟ್ ಅಂತ ಏನು ಬೇಡ, ಈಗ ಒಂದು ಟೆಂಪ್ರರಿ ಸ್ವಲ್ಪ ಷೇರು ದನ ಎಷ್ಟು, ಶೇರ್ ಫೀಸ್ ಎಷ್ಟು ಕಲೆಕ್ಟ್ ಮಾಡಬೇಕು,
ಏನಿದೆ ಅಂತ ಅದನ್ನೇ ಬರೋದು. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ನಮ್ಮ ಗಮನಗಟ್ಟಿ ಅವರು ಹೇಳಿದ ಪ್ರಕಾರ ನಾವುಗಳು ಅಂತಂದ್ರೆ, ಈಗ ಸಪೋಸ್ ನಾವು 10 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಜನ ಮಾಡಿ 10 ಲಕ್ಷನ ನಾವು ಕರೆಕ್ಟ್ ಮಾಡ್ಕೊಂಡ್ರೆ, ಈಗ 1 ಲಕ್ಷ ಆಗ್ತಾರೆ, 1 ಲಕ್ಷ 1 ಲಕ್ಷ 10 ಲಕ್ಷ ಗಾಡಿಗೆ ಹಾಕೊಂಡಿದ್ದೀವಿ ಮಾಡಿ ಸಂಘಟನೆ ಮಾಡಿ ಅದನ್ನ ಕಳಿಸ್ಕೊಂಡು ಹೋಗ್ಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ. ಆ ಉದ್ದೇಶವಾಗಿ ನಾವು ಮಂಜಪ್ಪನವ್ರ ಹತ್ರ ಹೋಗಿ ವಿಚಾರ ಮಾಡಿ, ನಾವು ಗೋವಿನಾಯ್ತು ಮತ್ತೆ ಶಿವಾನಂದ ಹೋಗಿ ಅವ್ರ ಹತ್ರ ವಿಚಾರ ಮಾಡಿದಾಗ ಅವರು ಕೆಲವರನ್ನು ಪ್ರಸ್ತಾಪ ಮಾಡಿದ್ವಿ, ಮಾಡಿದ್ರೆ ಒಳ್ಳೆಯದು, ಇಲ್ಲದೆ ಸರಿಯಲ್ಲ ಅಂತ ಹೇಳಿ ಅದಕ್ಕೆ ನಾನು ಜನ ಒಂದು 20-25 ಜನ ಸೇರಿಸ್ತೇನೆ. ಅವತ್ತು ದಿನ ತಾವು ಬಂದ್ಬಿಟ್ಟು ಇಲ್ಲಿ ಸರಿಯಾದ ವಿವರಗಳನ್ನ ಹೇಳ್ಬಿಟ್ಟು ಹೇಗೆ ಮಾಡಬೇಕು, ಹೇಗೆ ಮಾಡಿದ್ರೆ ಒಳ್ಳೆಯದು, ಈ ಅಂತಂದ್ರೆ ಒಂಥರ ಬ್ಯಾಂಕ್ ಇದ್ದಂಗೆ ಸೇಮ್ ಗೌರ್ಮೆಂಟ್ ಬ್ಯಾಂಕ್ ಹೇಗೆ ನಡೀತಿದ್ರು ಅದೇ ರೀತಿ, ಇದರಲ್ಲಿ ಏನು ವ್ಯತ್ಯಾಸವೇ ಇಲ್ಲ. ಇದು ಮಾಡೋದ್ರಿಂದ ಏನಾಗ್ತಕ್ಕಪ್ಪ ಅಂತಂದ್ರೆ, ನಮ್ಮ ಸಂವಿಧಾನ ಜಾತಿಯಲ್ಲಿರೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ. ಬೇರೆ ಎಲ್ಲ ಸಾಲ ಪಡೆಯೋ ಬದಲಿ ನಮ್ಮ ಸಂಘದಲ್ಲಿ ಸಾಲವನ್ನು ಸರಿಯಾದ ರೀತಿಯಲ್ಲಿ ಪಡ್ಕೊಂಡು ಏನೋ ಒಳ್ಳೆ ಇದರಿಂದ ಎಲ್ಲರಿಗೂ ಒಳ್ಳೆ ಸದಾವಕಾಶ ಸಿಗಬಹುದು ಅನ್ನೋ ಒಂದು ಉದ್ದೇಶದಿಂದ ನಾನು ಇವತ್ತು ಅವರಿಗೆ ಮಂಜಪ್ಪನವರು ಅವ್ರಿಗೆ ಹೇಗೆ ಇದನ್ನ ಮಾಡಬೇಕು, ಏ ತರ ಮಾಡಿದ್ರೆ ಇದು ಸರಿಯಾದ ರೀತಿಯಲ್ಲಿ ನಾವು ಹೋಗಕ್ಕೆ ಸಾಧ್ಯ, ಇದನ್ನ ಮುಂದೆ ಯಾವ ತರ ಪ್ರೋಸೆಸ್ ಮಾಡಬೇಕು, ಆಮೇಲೆ ಇದಕ್ಕೆ ಹಣನ ಹೇಗೆ ಶೇಖರಣೆ ಮಾಡಬೇಕು ಅನ್ನೋ ವಿವರವಾದ ಇದನ್ನ ನಮ್ಮ ಮಂಜಪ್ಪನವರು ತಿಳಿಸ್ತಾರೆ ಅಂತ ನಾನು ಭಾವಿಸ್ತೀನಿ. 20 ಜನನ ಫಸ್ಟ್ ಆಯ್ಕೆ ಮಾಡ್ಕೊಬೇಕು. 20 ಜನರು ಎಲ್ಲಾ ತರನು ಒಂದೇ ತರ ಮನಸ್ಸಿನ ಇರಬೇಕು, ಯಾರ ಸೆಂಟರ್ ತರ ಇರಬಾರ್ದು, ಒಂಥರ ಯೂನಿಟಿ ಇದ್ದಂಗೆ. ಹೌದಾ ಸರ್? ನಾನು ಹ್ಯಾಕ್ ತಿಳ್ಕೊಂಡಿಲ್ಲ, ನಾನೇನು ತಿಳ್ಕೊಂಡಿದ್ದೀನಿ ಅಂತಂದ್ರೆ, ಗಮನಗಟ್ಟಿ ಅವ್ರು ಹೇಳಿದ ಪ್ರಕಾರ ನನಗೆ ಅರ್ಥ ಆಗಿತ್ತು. ಅವರು ಅವರಿಗೆ ಅಥವಾ 5 ಲಕ್ಷ ಇಡೋರು ಇರ್ತಾರೆ, 2 ಲಕ್ಷ ಇಡೋರು ಇರ್ತಾರೆ. ಅವ್ರು ಹಾಗೇನೆ 1 ಲಕ್ಷ ಕೊಡುವ 2 ಲಕ್ಷ ಇಡೋದು ಅನ್ನೋದಕ್ಕಿಂತ ಒಂದಿಷ್ಟು ಪರ್ಸೆಂಟ್ ಅಂತ ಇಟ್ಟವರಿಗೆ ಏನಾದ್ರು ಇಂಟ್ರೆಸ್ಟ್ ಕೊಡ್ಬೇಕು ಅಂತ ಅನಿಸ್ತದೆ. ಈಗ ನಮ್ಮ ಸಂಘದಲ್ಲಿ 5 ಲಕ್ಷದವರೆಗೆ 2 ಲಕ್ಷ, ನಾನೇ ಕೂಡ ಒಳ್ಳೆ ಬಡ್ಡಿ ಕೊಟ್ಟರು, ಆ ತರ ಇಟ್ಟವರಿಗೆ ಇಂಟ್ರೆಸ್ಟ್ ಕೊಡ್ಬೇಕಾದ್ರೆ. ಆಮೇಲೆ ಸಾಲ ಕೊಡುವಾಗ ಬಹಳ ಯಾವ ರೀತಿ ಸರ್ಕಾರಿ ನೌಕರರಾದ್ರೆ ಜವಾಬ್ದಾರಿ ಗ್ರಿಪ್ ಇರುತ್ತೆ, ಸ್ಯಾಲರಿ ಇಡಿಸ್ಬಿಡ್ತಾರೆ ಅಥವಾ ಸ್ಯಾಲರಿ ಡಿಡಕ್ಷನ್ ಆಗ್ತದೆ. ಈಗೆಲ್ಲ ನಾವು ರೈತರು, ನಿವೃತ್ತರು, ಉದ್ಯಮಿಗಳು ಎಲ್ಲರೂ ಇರೋದ್ರಿಂದ ಯಾವ ರೀತಿ ಕೊಡ್ಬೇಕು ಸಾಲ, ಅದಕ್ಕೆ ಅವ್ರ ಶೂರಿಟಿ ಯಾರು ಹಾಕ್ಬೇಕು, ಯಾವ ರೂಪದಲ್ಲಿ ಅಕಸ್ಮಾತ್ ಕಟ್ಟಕ್ ಆಗಿಲ್ಲಪ್ಪ, ಅದ್ರ ರಿಕವರಿ ಹೇಗ್ ಮಾಡ್ಬೇಕು, ಇದನ್ನೆಲ್ಲ ಸ್ವಲ್ಪ ಗಮನವಾಯಿತು. ಷೇರುದಾರರು ಎಷ್ಟು ಜನ ಆಗ್ಬೋದು, ಎಷ್ಟು ಷೇರುದಾರ ಅಂದ್ರೆ 2 ತರ ಇರುತ್ತೆ ಅನ್ಸುತ್ತೆ ಸರ್. ಏನ್ ಕಮಿಟಿಯವರು ಒಂದು ಹಂತ, ಇದ್ರೆ ಜನರುಗಳಿಂದ ಷೇರುದಾರ ಆದ್ರೆ ಈಗ ಯಾರೋ 100 ರೂಪಾಯಿ 500 ರೂಪಾಯಿ ಕೊಟ್ಟು ಶೇರ್ ಆಗಿ ನನಗೆ 2 ಲಕ್ಷ ಸಾಲ ಬೇಕು ಅಂತ ತಕ್ಷಣ ಅರ್ಜಿ ಕೊಡ್ತಾನೆ. ಅವ ನಾವು ಆ ದುಡ್ಡನ್ನು ಹೇಗೆ ಬರ್ಸ್ಬೇಕಾಗ್ತದೆ. ಡಿಪಾಸಿಟ್ ಇಟ್ಟವರಿಗೆ ಇಂಟ್ರೆಸ್ಟ್ ಕೊಟ್ರೆ ಒಳ್ಳೇದು ಅನ್ಸುತ್ತೆ. ಅಂದ್ರೆ ನಾವು ಬ್ಯಾಂಕಲ್ಲಿ ಇಡಬೇಕು, ಅಲ್ಲಿಂದ ನಾವು ತಗೋಬೇಕು, ಇಲ್ಲಿ ಇಟ್ಟವರಿಗೂ ಸ್ವಲ್ಪ ಪ್ರಮಾಣದಲ್ಲಿ ಕೊಡ್ಬೇಕು ಅಂತ ಅನ್ಸುತ್ತೆ. ಯಾವ ಬ್ಯಾಂಕಲ್ಲಿ ಇಡ್ಬೋದು ಡಿಪಾಸಿಟ್ ಅಮೌಂಟ್ ಅನ್ನ, ಮತ್ತೆ ಯಾವ ಬ್ಯಾಂಕಲ್ಲಿ ತಗೋಬಹುದು, ಸಿಬ್ಬಂದಿಯವರಿಗೆ ಸ್ಯಾಲರಿ, ಆಫೀಸ್ ರೆಂಟು, ಆಫೀಸ್ ಮೇಂಟೆನೆನ್ಸ್ ಅದೆಲ್ಲ ಖರ್ಚು ಬರ್ತದೆ. ಮತ್ತೆ ಲೋನ್ ಯಾರಿಗೆ ಕೊಡುವುದು, ಹೇಗೆ ರಿಕವರಿ ಮಾಡ್ಕೋಬೇಕು, ಶೂರಿಟಿ ಯಾವ ರೀತಿಯಲ್ಲಿ ಮಾಡ್ಕೋಬೇಕು, ಇನ್ಸ್ಟಾಲ್ ಎಲ್ಲ ಹೇಗೆ, ಇದ್ರ ಬಗ್ಗೆ ಎಲ್ಲ ನೋಡ್ಬೇಕಾಗ್ತದೆ ಸರ್. 1 ವರ್ಷಕ್ಕೆ ಒಂದ್ಸರಿ ಬಹುಶಃ ಅದು ಇದು ಮಾಡಬೇಕು, ಸಭೆ ಖರ್ಚು ಬರುತ್ತೆ. ಒಂದು ಪ್ರತಿ ಸಂಘ ಅಂತ ಮಾಡಿದಾಗ ಪ್ರತಿ ವರ್ಷ ಎಲ್ಲರನ್ನು ಕರೆದು ಆಯವ್ಯಯ ಮಂಡಿಸೋದು, ಖರ್ಚು, ಅವತ್ತಿನ ಊಟ, ಇದೆಲ್ಲ ಈ ತರ ಮಾಡ್ಬೇಕು. ಆಡಿಟ್ ಅಲ್ಲಿ ಇದೆ ಅದು ಅಂತ ಅನ್ಕೊಂತೀನಿ. ಈ ತರ ಎಲ್ಲರೂ ನಾವೇ ಇದ್ದೀವಿ, ಒಂದು ಕುಟುಂಬ ಅನ್ಕೊಂಡಿದೀವಿ ನಾವು. ಈಗ ಅದನ್ನ ಆಲೋಚನೆ ಮಾಡಿ ಹಣ ಹೇಗೆ ಬಸ್ಬೇಕು, ಮೇಂಟೆನೆನ್ಸ್ ಹೇಗೆ ಮಾಡಬೇಕು, ಇವೆಲ್ಲ ನೋಡಿ ಮಾಡಿದ್ರೆ ತುಂಬಾ ಒಳ್ಳೇದು ನಮ್ಮ ಸಮಾಜಕ್ಕೆ ಅಂತ ಹೇಳ್ತಾರೆ. ಸರ್, ಎಲ್ಲರಿಗೂ ನಮಸ್ಕಾರ. ಸತತವಾಗಿ ಕರ್ನಾಟಕ ರಾಜ್ಯದಲ್ಲಿ 9 ಲಕ್ಷ 15 ಲಕ್ಷ ಸಂಘದ ಜನಸಂಖ್ಯೆ ಇದಾರಂತ ಅಂಕಿ ಸಂಖ್ಯೆಗಳಿದೆ. ಆದ್ರೆ ನಮ್ಮ ಶಿವಮೊಗ್ಗ ಜಿಲ್ಲೆ ಕುಂದಾಪುರ ಈ ಕಡೆ ಸೇರಲ್ಲ, ನಾವು ಸಂಘ ಅಂತ ಹೇಳ್ಕೊಳ್ಳೋದ್ರಾಗಿಲ್ಲ. ಆ ಕಡೆ ಆರ್ಯರು ಅಂತ ಇದಾರೆ, ಈ ಕಡೆ ನಾವು ಸಂಘ ಅಂತ ಇದಾರೆ. ಅದರಿಂದ ಅರಳಯ್ಯ ಅನ್ನೋದು ಒಂದು ಹಿಂದೆ ಸಭೆ ಮಾಡಿದಾಗ ತೆಗೆದ್ಬಿಟ್ರು, ಹೆಸರನ್ನು ತೆಗೆದ್ಬಿಟ್ರು, ಅರಳಯ್ಯ ಸಂಘ ಅನ್ನೋದಿದೆ ಅದನ್ನು ತೆಗೆದ್ಬಿಟ್ರು. ಹಾಗಾಗಿ ನಾವು ಸಂಘ ಅಂತ ಹೇಳ್ಕೊಳ್ಳೋದೇ ಪರಿಸ್ಥಿತಿ ಇಲ್ಲ. ಭಗವಂತ ಈ ಜನಾಂಗದ ರೂಪಿಸ್ಬಿಟ್ಟಿಯಾನೆ. ಇದೇ ಇದರಲ್ಲಿ ನಮ್ಮ ಕರ್ಮ ಕರ್ಮಗಳನ್ನ ಮಾಡಿ ನಾವು ಹೋಗ್ಬೇಕು. ಈಗೀಗ ಮೂವ್ಮೆಂಟ್ ಅಲ್ಲಿ ಏನಾಗಿದೆ ಅಂದ್ರೆ, ಇದು ಸಮಾವೇಶದ ನಂತರ ಮಾಡಿದಾಗ ಎಲ್ಲರೂ ಧೈರ್ಯದಿಂದ ನಾವು ಸಂಘ ಅಂತ ಈ ಮಟ್ಟಿಗೆ ಬಂದಿದ್ದೀವಿ.
ನಾವು ಸೊಸೈಟಿ ಮಾಡಬೇಕು ಅಂತೇಳಿ ಬಹಳ ಯೋಚನೆ ಇದೆ. ನಾವು ಆರ್ಥಿಕವಾಗಿ ಬಹಳಷ್ಟು ಜನ ರೈತಾಪಿ ಅರಸಾಡು ಈ ಕಡೆ ಎಲ್ಲ ಅಲ್ಲೇ ಬಹಳಷ್ಟು ಜನ ಇರೋದು. ಅವ್ರು ಈಗಲೂ ಕೋಆಪರೇಟ್ ಸೊಸೈಟಿಯಲ್ಲಿ ಸಾಲ ತಗೋತಾರೆ, ಲಕ್ಷಾಂಗಟ್ಟಲೆ ಸಾಲ ತಗೋತಾರೆ, ವ್ಯವಹಾರ ಮಾಡ್ತಾರೆ, ಬೇಗ ಕೊಡ್ತಾರೆ, ಶ್ಯೂರಿಟಿಗಳನ್ನ ಕೊಡ್ತಾರೆ ಕೆಲವು ಮೂವ್ಮೆಂಟ್ಗಳಲ್ಲಿ. ಇನ್ನು 0 ಬಡ್ಡಿ ಸಾಲ ಸುಧಾ ಅವ್ರಿಗೋಸ್ಕರ ವ್ಯವಸಾಯದವ್ರಿಗೆ, ಗದ್ದೆ ಇದ್ದವರಿಗೆ ಸರ್ಕಾರ ಯೋಜನೆ ಮಾಡ್ತಾರೆ 2 ಲಕ್ಷ 3 ಲಕ್ಷ. ಆ ಜನಾಂಗಕ್ಕೆ ಸಿಗ್ತಾರೆ. ನಮ್ಮ ಜನಾಂಗದವರು ಕೋಆಪರೇಟ್ ಸೊಸೈಟಿ ಇಲ್ಲೇ ಇಲ್ಲ. ಹಾಗಾಗಿ ಆರ್ಥಿಕ ದುರ್ಬಲ ವರ್ಗದವರಿಗೆ ಇದು ಸೇರಿಸ್ಕೋಬೇಕು ಅಂತ ಯೋಚನೆ ಮಾಡಿದೀವಿ. ಮತ್ತೆ ಇನ್ನೊಂದೇನು ಅಂದ್ರೆ, ನಮ್ಮಲ್ಲಿ ಬಹಳಷ್ಟು ಜನ ವಿದ್ಯಾವಂತರು ಓದೋರಿಗೆ ಕೆಲಸ ಸಿಗ್ತಾ ಇಲ್ಲ. ಹಾಗಾಗಿ ನಾವೇ ಆದಂತ ಒಂದು ಪ್ರಾಡಕ್ಟ್ ಏನ್ ಮಾಡ್ತೀವೋ ಆ ರೀತಿ ನಾವು ಒಂದು ಸಂಸ್ಥೆ ಮಾಡಬೇಕು. ಬೇರೆ ಬೇರೆ ಸಂಸ್ಥೆಗಳು ಮಾಡ್ತಲ್ಲ ಆ ರೀತಿ ನಾವೇ ಏನ್ ಹಿರಿಯರೆಲ್ಲ ಇದ್ದೀವಿ, ನೀವು ವಯಸ್ಸು 65 75 ಸಮಾನ ಮನಸ್ಸಿನವರು ಒಂದು ವೇ ಅಲ್ಲಿ ಹೋದಾಗ ನೀವು ಹಿರಿಯರ ಮಾರ್ಗದರ್ಶನ ಎಕ್ಸ್ಟ್ರಾಸ್ಗಳು ನಾವೇನಿದ್ರೆ ನೀವೇನ ಆದೇಶ ಮಾಡ್ತೀರ ಅವೆಲ್ಲ ಕೆಲಸ ಮಾಡ್ಕೊಂಡು ಹೋಗಿ. ಅದಕ್ಕೆ ಏನ್ ಬೇಕು? ಮೊದಲು ಹಣ ಬೇಕು. ಹಣನ ಕ್ರೋಢೀಕರಣ ಮಾಡಬೇಕು ಅಂತ. ಈಗ ಅದಕ್ಕೆ ಒಂದು ಸಣ್ಣ ಮಟ್ಟದಲ್ಲಿ ನಾವು ಸ್ವಸಹಾಯ ಸಂಘನ ಒಂದು ಓಪನ್ ಮಾಡ್ತೀವಿ. ಸ್ವಸಹಾಯ ಸಂಘನ ಬಹಳ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ತಾರೆ. ಅಪ್ ಟು ಡೇಟ್ ದಾಖಲೆಗಳನ್ನ ನೀವು ತಕ್ಕೊಂಡು ಪಾರದರ್ಶಕ ಹೋಗ್ಬೇಕಂದ್ರೆ ನಾವು ಇರ್ತೀವಿ. ಆಡಿಟರ್ ಅದನ್ನು ಚೆಕ್ ಮಾಡಿದಾರಲ್ಲ, ಎಲ್ಲೂ ಯಾವುದೇ ರೀತಿ ಲೋಪದೋಷಗಳನ್ನಾಗಿಲ್ಲ, ಪೂರ್ತಿ ಅಪ್ ಟು ಡೇಟ್ ಗಳನ್ನ ಇದೆ. ಸ್ವಸಹಾಯ ಸಂಘ ಯಾರು ಆರ್ಥಿಕವಾಗಿ ಡೆವಲಪ್ಮೆಂಟ್ ಹೊಂದಬೇಕು ಅಂತಾರೋ ಅದಕ್ಕೆ 5,000, 10,000, 20,000, 30,000 ಸಾಲ ಕೊಡ್ತಾರೆ. ಅದು ನಿರಂತರವಾಗಿ ನಡೀತಾರೆ. ಕೆಲವರು ಇನ್ ಟೈಮ್ ಅಲ್ಲಿ ಅದು ಕೊಡ್ಲಿಕ್ಕೆ ಆಗ್ತಾರೆ ವ್ಯವಹಾರದ ಇದರಿಂದ. ಬಟ್ ಬಡ್ಡಿ ಆಗಲಿ ಇಂಟ್ರೆಸ್ಟ್ ಆಗಲಿ ಇನ್ ಟೈಮ್ ಅಲ್ಲಿ ಕೊಡ್ತಾರೆ. ಬಟ್ ಯಾವುದೇ ಇದನ್ನು ಸಭೆ ಒಳಗೆ ಪಾರದರ್ಶಕವಾಗಿ ನೀವು ಯಾವುದೇ ಬಂದ್ರು ಯಾರೇ ಕರೆದ್ರು ನೀವು ಸಂಘದಲ್ಲಿ ಇಲ್ಲ, ನಮ್ಮ ಸಮಾಜದವ್ರು ಇದ್ರು ಆ ಬುಕ್ಗಳನ್ನ ಇಟ್ಟಿರ್ಬೇಕಾದ್ರೆ ನೀವು ಧಾರಾಳವಾಗಿ ನೆಗೆಟಿವ್ ಥಿಂಕ್ ಎಲ್ಲೂ ಇಲ್ಲ. ಎಲ್ಲರೂ ಅವ್ರು ಬರ್ಲಿಲ್ಲ ಅಂದ್ರೂ ಸುಧಾ ಅವ್ರು ಫೋನ್ ಪೇ ಮಾಡಿರ್ತಾರೆ. ಕೆಲವು ಜನ ಈಗ ಕೊಡ್ತಾರೆ, ಕೊಡ್ಲಿಕ್ಕೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ನಡೀತಾರೆ, ಲೋಪದೋಷ ಇಲ್ಲ. ಈ ಸ್ವಸಹಾಯ ಸಂಘದಲ್ಲಿ ಏನಾಗ್ತಿದೆ ಅಂದ್ರೆ ಮಿನಿಮಮ್ 10 ಮ್ಯಾಕ್ಸಿಮಮ್ 20 ಜನ ಮಾತ್ರ ಆಗಿರ್ತಾರೆ. 2% ಬಡ್ಡಿ. ಅದು ನಮ್ಮ ಒನ್ ಆಫ್ ಡೈರೆಕ್ಟರ್ ಈಗ ಏನ್ ಹೇಳಿದ್ರು ಮಂಜಪ್ಪ ಅವರು, ಏನ್ ಡಿಕ್ಲೇರ್ ಮಾಡ್ತಾರೋ ನೀವು ಏನಿದ್ರೆ 20 ಜನ ಒನ್ ಆಫ್ ಪದಾಧಿಕಾರಿಗಳು ಎಕ್ಸಿಕ್ಯೂಟಿವ್ ಕಮಿಟಿ ನೀವೇ ಡಿಕ್ಲೇರ್ ಮಾಡಿ. ಸೊಸೈಟಿಯನ್ನು ಅಷ್ಟೇ ಇದು 20 ಜನ ಇರುತ್ತೆ. 20 ಜನ 2 ಲಕ್ಷ 3 ಲಕ್ಷ 10 ಲಕ್ಷಗಳ ಬೇಕಾದ್ರೂ ಇದು ರೈಸ್ ಮಾಡಬಹುದು. ಮಿನಿಮಮ್ ಇರೋದು ಮ್ಯಾಕ್ಸಿಮಮ್ ಎಷ್ಟು ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದು. ಈಗ ಆಗಿಲ್ಲ ಅಂದ್ರೆ ಶಾಖೆಗಳನ್ನ ಏರಿಯಾ ಮಾಡ್ಕೋಬಹುದು. ಇಲ್ಲೇ 10,000 ಜನ ಆಗ್ಬಿಟ್ಟು ಅಂದ್ರೆ ಆ ಕಡೆ 15,000 ಅಲ್ಲೊಂದು ಶಾಖೆ ಮಾಡ್ಬೋದು. ಆ ಕಡೆ ಹೋದ್ರೆ ಈ ರೀತಿ ಶಾಖೆಗಳು ಮಾಡ್ಕೊಂಡು ಡಿವೈಡ್ ಮಾಡ್ಕೋಬಹುದು. ಅದನ್ನ ಮಾಡ್ಬೇಕಾದ್ರೆ ಈಗ ಏನ್ ನಾವು ಫಂಡ್ ಮಾಡಿದೀವೋ ಸ್ವಸಹಾಯ ಸಂಘಗಳು ಮಾಡಿದ್ರು, ಸ್ವಸಹಾಯ ಸಂಘ ಏನ್ ಮಾಡಿದ್ರೆ ನಾವು ಹೊಂದಾಣಿಕೆ ಮಾಡ್ಕೊಂಡು ನಮ್ದು 100 ರೂಪಾಯಿ ದುಡ್ಡುಗಳನ್ನ ಒಬ್ಬರನ್ನ ಡೆವಲಪ್ ಮಾಡಕ್ಕೆ 2,000 ರೂಪಾಯಿ ಅವ್ರಿಗೆ ಕೊಡೋದು, ನೆಕ್ಸ್ಟ್ ಟೈಮ್ ನೀವು ಕೊಡೋದು. ಈ ರೀತಿ ಉತ್ತೇಜನ ಮಾಡ್ಕೊಂಡು ವ್ಯವಹಾರ ಮಾಡ್ಕೊಂಡು ಸ್ವಸಹಾಯ ಸಂಘ ಆಯ್ತು. ಇದನ್ನ ನಮ್ಮ ಅದರಲ್ಲಿ ಅದು ಸರ್ಕಾರದ ಇದ್ರಲ್ಲೇ ಬರುತ್ತೆ, ಎಲ್ಲ ಬಯಲ ಪ್ರಕಾರ ಕಾನೂನು ಇದ್ರಲ್ಲೇ ಬರುತ್ತೆ. ಆದ್ರೆ ಇನ್ನೊಂದು ಏನಾಗುತ್ತೆ ಅಂದ್ರೆ ಕೋಆಪರೇಟ್ ಸೊಸೈಟಿ ಸರ್ಕಾರದ ಅದರಲ್ಲಿ ಬರುತ್ತೆ. ಅದ್ರ ಮಾನದಂಡಗಳಲ್ಲಿ ಹೋಗೋದು ಇಷ್ಟೇ % ಬಡ್ಡಿ ಇರಬೇಕು, ಬಂಗಾರ ತಗೋಬೇಕಾದ್ರೆ ಇಷ್ಟೇ ಇರಬೇಕು, ನೀವು ಲಾಕರ್ ತಗೋಬೇಕು ಅಂತ. ನೀವೇನ್ ದುಡ್ಡು ಇಟ್ಟಿರ್ತೀರೋ ಅದಕ್ಕೆ ಇಂಟ್ರೆಸ್ಟ್ ಕೊಡ್ತಾರೆ. ನೀವೇನ್ FD ನಾವು ದುಡ್ಡು ಕೊಡ್ತೀವಿ ಅಂತ ಆ ದುಡ್ಡು ಏನ್ ಇಡ್ತಾರೋ ಆ ದುಡ್ಡುಗಳಿಗೆ ನಾವೇನ್ ಡಿಕ್ಲೇರ್ ಮಾಡ್ತೀವಿ ಬೋರ್ಡ್ ಆಫ್ ಕಮಿಟಿ, ನಾವು 1% ಜಾಸ್ತಿ ಮಾಡ್ತೀವಿ ನಮ್ದು ಡಿಪಾಸಿಟ್ ಹಿರಿಯ ನಾಗರಿಕ ಸರ್ಕಾರ ಮಾನದಂಡ ಅಂತ ಅದನ್ನ ಲಾಕರ್ ಸುಧಾ ನಾವು ಈ FDಗಳನ್ನ DCC ಬ್ಯಾಂಕ್ ಮೇನ್ DCC ಬ್ಯಾಂಕ್ ಇನ್ನು ಅದಾಗತ್ತೆ. ಈಗ ಯಾಕಂದ್ರೆ ನಿರಂತರವಾಗಿ ನಾವು ಆಲ್ರೆಡಿ 2 ವರ್ಷದಿಂದ ನಾವು ಬ್ಯಾಂಕ್ ಮಾಡ್ಬೇಕಂತ ಬಂದ್ರೆ ಕೆಲವು ಜನ ಆಗಿಲ್ಲ. ಯಾಕಂದ್ರೆ ನಾನು 2 ಸೊಸೈಟಿಗಳನ್ನ ಮಾಡಿದ್ದೀನಿ. 2 ಸೊಸೈಟಿಗಳು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀನಿ. ಅಲ್ಲಿ ಏನಾಗುತ್ತೆ ಅಂದ್ರೆ ಜನರಲ್ ಈಗ ಅಂದ್ರೆ 20 ಲಕ್ಷ ಬೇಕು, ಏನು ಜಿಲ್ಲಾ. ಆದ್ರೆ ನಮ್ಮ SC ST ಅವರಿಗೆ 10 ಲಕ್ಷ ಬೇಕು. ಇನ್ನು ತಾಲೂಕು ಮಾಡಿದ್ರೆ 5 ಲಕ್ಷ ಬೇಕು. ಅದರೊಳಗೆ SC ST ಕಡಿಮೆ ಬೇಕು. ಈಗ ನಾವು ಡಿಸ್ಟಿಕ್ಗೆ ಮಾಡೋಣ ಅಂತ ಡಿಕ್ಲೇರ್ ಮಾಡಿರೋದ್ರಿಂದ ನಮ್ಗೆ ಬೇರೆ ಇದಕ್ಕಿಂತ ಕಡಿಮೆ ಕೊಡ್ತಾರೆ. ನಾನು ಇನ್ನೊಬ್ಬರಿಗೆ ಕೇಳೋದು ಬೇಡ. ಇಲ್ಲಿ ನಾವು 20 ಜನ ಇದ್ದೀವಿ, 20 ಜನ ಇದೀವಿ ಅಂತ ಹೇಳೋರು 20 ಜನ ಇದ್ದಾರೆ. 20 ಜನ ಅಲ್ಲ, ನಾನು, ನನ್ನ ಮನೆಯವರು, ನನ್ನ ಮಕ್ಕಳು ಮತ್ತೆ ನಾವು 5 ಜನ ಇದ್ದೀವಿ. 5,000 ರೂಪಾಯಿ. ಇಲ್ಲಿ 20 × 5 ಆದ್ರೆ ಎಷ್ಟಾಯ್ತು ಸರ್? 2,500 10,000 ರೂಪಾಯಿ. ಈ ರೀತಿ 1 to ಡಬಲ್ ಆಗುತ್ತೆ. ಫಸ್ಟ್ ನಾವು ಮಾಡೋಣ ಶೇರ್ಗಳನ್ನ ಒಬ್ಬರು ಒಂದೇ ಶೇರ್ಗಳನ್ನ 4 ಶೇರ್ಗಳು 5 ಶೇರ್ಗಳು ಬೇರೆ ತಗೊಂಡು ಅವ್ರು ಏನ್ ಸರ್ಕಾರ ಇದ್ ಮಾಡ್ಬೇಕಲ್ಲ, ನಾವು ಇಷ್ಟು ಡಿಪಾಸಿಟ್ ಮಾಡ್ಬೇಕು ಅಂತಾಗ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಾಗ ಕಡಿಮೆ ಅಮೌಂಟ್ ಕೊಡಿ ಅಂತ ಕೊಡ್ತಾರೆ. 300 ಜನಗಳು ಏನಿದ್ದು ಆಲ್ಮೋಸ್ಟ್ ಅಲ್ಲಿ ಮೊನ್ನೆ ಈ ಸಂಖ್ಯೆಗಳು ದಾಖಲೆಗಳು ತಗೊಂಡೋಗಿದ್ದೀವಿ. ಮನೆಗಳು ಹೆಚ್ಚಿನ ಅಲ್ಲೇ 300-400 ಜನ ಇದ್ದಾರೆ. ಅವರೆಲ್ಲ ಹೆಸರುಗಳನ್ನು ನಾವೇ ಹಾಕೋಣ. ಶೇರ್ಗಳನ್ನ ಕೆಲವು ಮೂವ್ಮೆಂಟ್ಗಳನ್ನ ಚಿಕ್ಕಪ್ಪ ಶೇರ್ಗಳದ್ದೆಲ್ಲ ನಿಂದೇ ಇರುತ್ತೆ. ಮುಂದಿನ ದಿನ ಬರೋದ್ರೊಳಗೆ ಅವರಿಗೆ ಈ ಶೇರ್ ಅಮೌಂಟ್ ಗಳನ್ನ ಅವ್ರ ಕೈ ಕೊಟ್ಟರೆ ಅದು ದುಡ್ಡಿಸ್ಕೊಡು. ಬಟ್ ಈ ರೀತಿ ಮಾಡ್ಕೊಂಡು ಜನಸಂಖ್ಯೆ ತೋರಿಸ್ಬೇಕು. 300 ಜನ ಶೇರ್ ಅಮೌಂಟ್ ಎಷ್ಟು ಲಕ್ಷ ಆಗುತ್ತೋ ಅಷ್ಟ
ಉಪಯೋಗಪಡಬೇಕು, ರಾಯಿತಿ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ಸರಿಯಾಗಿ ಸಂಸ್ಕೃತವಾಗಿ ತಿಳ್ಕೊಂಡ ಮೇಲೆ ಅದನ್ನ ಎಲ್ಲರೂ ಒಪ್ಪಿಗೆ ಮಾಡೋದು. ಸುಮ್ಮನೆ ನಾವು ಒಬ್ಬ ಅವರು ಕೂಡ ಮೆಮೊರಂಡಮ್ ಕೊಟ್ಟು ಅದು ಇತ್ತೀಚಿನ ದಿನಗಳಲ್ಲಿ ರೂಲ್ಸ್ ಹೆಂಗಿದೆಪ್ಪ ಅಂತಂದ್ರೆ ಅದನ್ನ ಮನವರಿಕೆ ಮಾಡಿಕೊಡ್ತೀನಿ ಅಂತ ಅನ್ಸಿಸ್ತದೆ. ಯಾವುದೇ ಸರ್ಕಾರಿ ಜಾಗ ಯಾವುದೋ ಒಂದು ಸಂಘ ಸಂಸ್ಥೆಗೆ ಕೊಡಬೇಕಪ್ಪ ಅಂತಂದ್ರೆ ಅದಕ್ಕೆ ಆಗಿರ್ತಕ್ಕಂಥ